ಗೌರಿ ತದಿಗೆಗೆ ಹೇಗೆ ಸಿದ್ಧತೆ ಮಾಡಿಕೊಳ್ಬೇಕು, ಮೊರದ ಬಾಗಿಣದ ಸಿದ್ಧತೆ ಹೇಗೆ, ಗೌರಿ ಪೂಜೆಯ ಕ್ರಮ ಹೇಗೆ, ಇಷ್ಟನ್ನು ಸಂಕ್ಷೇಪವಾಗಿ ತಿಳಿದುಕೊಳ್ಳೋಣ. ಪುತ್ರಾನ್ ದೇಹಿ ಧನಂ ದೇಹಿ ಸೌಭಾಗ್ಯಂ ದೇಹಿ ಸುವ್ರತೆ ಅನ್ಯಾಂಶ್ಚ ಸರ್ವಕಾಮಾಂಶ್ಚ ದೇಹಿ ದೇವಿ ನಮೋಸ್ತುತೆ. ಈ ಸ್ತೋತ್ರವನ್ನು ಸ್ವರ್ಣಗೌರಿ ಪೂಜೆಯ ದಿವಸ ಹೇಳಿಕೊಳ್ಳಬೇಕಾಗಿರುವಂತಹ ಮುಖ್ಯವಾದ ಶ್ಲೋಕ. ಅವತ್ತು ಗೌರಿ ದೇವಿಗೆ ನೀಡಬೇಕಾದ ಅರ್ಘ್ಯದ ಶ್ಲೋಕ ಹೀಗಿದೆ: ಗಂಗಾದಿ ಪುಣ್ಯ ಸಲಿಲೈ ಗಂಧ ಮಾಲ್ಯಾದಿ ವಾಸಿತೈ ಅರ್ಘ್ಯಂ ದಾಸ್ಯಾಮಿ ವರದೆ ಗೃಹಾಣ ವರದಾಯಿನಿ ಪುನರರ್ಘ್ಯಂ ಪ್ರದಾಸ್ಯಾಮಿ ಮಂಗಳೇ ಶಿವಸುಂದರಿ ಸರ್ವಪಾಪಕ್ಷಯಂ ಕೃತ್ವ ರಕ್ಷಮಾಂ ಶರಣಾಗತಂ. ಮಹಾರುದ್ರದೇವ ವಾಮಾಂಕಸ್ಥಿತ ಶ್ರೀ ಸ್ವರ್ಣಗೌರಿ ಅಂತರ್ಗತ ಪ್ರಾಣಸ್ಥ ಜಯಾಪತಿ ಸಂಕರ್ಷಣಾಯ ನಮಃ. ಇದಮರ್ಘ್ಯಂ ಇದಮರ್ಘ್ಯಂ ಇದಮರ್ಘ್ಯಂ. ಸ್ವರ್ಣಗೌರಿ ಪೂಜೆಗೆ ಬೇಕಾಗಿರುವಂತಹ ಸಾಮಗ್ರಿಗಳ ಸಿದ್ಧತೆ. ಮೊಟ್ಟ ಮೊದಲು ದೇವರ ಕೆಳಗಡೆ ಗೌರಿ ಮಂಟಪವನ್ನು ಸಿದ್ಧಪಡಿಸಬೇಕು. ಮರುದಿವಸ ಗಣಪತಿ ಮಂಟಪ ಏನಿರುತ್ತೆ ಅದಕ್ಕಿಂತ ಗೌರಿ ಮಂಟಪ ಎತ್ತರದಲ್ಲಿ ಇರಬೇಕು. 16 ಎಳೆಯ ಗೆಜ್ಜೆ ವಸ್ತ್ರವನ್ನು ಸಿದ್ಧಪಡಿಸಿಕೊಳ್ಬೇಕು. 16 ಎಳೆಯ 16 ಗಂಟು ಇರುವ ದೋರವನ್ನು ಸಿದ್ಧಪಡಿಸಿಕೊಳ್ಬೇಕು. ಅರಿಶಿಣ, ಕುಂಕುಮ, ಸಿಂಧೂರ, ಮಂತ್ರಾಕ್ಷತೆಗಳು ಹೊಸದಾಗಿ ಬಟ್ಟಲುಗಳಲ್ಲಿ ತುಂಬಿಟ್ಟುಕೊಂಡಿರಬೇಕು. ಅಡಿಕೆ, ಸುಣ್ಣ ಸಹಿತವಾದ 32 ವೀಳ್ಯದೆಲೆಗಳು ಶುದ್ಧವಾಗಿ ತೊಳೆದು ಒರೆಸಿ ಇಟ್ಟುಕೊಂಡಿರಬೇಕು. ಅನಂತರ ತುಪ್ಪದ ದೀಪಗಳು, ಆರತಿಯ ತಟ್ಟೆಗಳು, ಆರತಿಗಾಗಿ ಕರ್ಪೂರ ಮೊದಲಾದವುಗಳ ಸಿದ್ಧತೆ. ಸುಗಂಧಭರಿತವಾದ ಹೂವುಗಳನ್ನು ಕ್ರಯ ಮಾಡಿ ಏನು ತಂದಿರ್ತೀವಿ ಅದನ್ನು ತೊಳೆದು ಇಟ್ಟುಕೊಳ್ಬೇಕು. ಗರಿಕೆಯನ್ನು ತೊಳೆದು ಇಟ್ಟುಕೊಂಡಿರಬೇಕು. ಅರಿಶಿನ ಕದಲಿಸಿದ ಸುಣ್ಣದ ನೀರನ್ನು ಒಂದು ಬೆಳ್ಳಿಯ ತಟ್ಟೆಯಲ್ಲಿ ಇಟ್ಟುಕೊಂಡಿರಬೇಕು. ಪೂರ್ಣ ಫಲವನ್ನು ಇಟ್ಟುಕೊಂಡಿರಬೇಕು. ಗೌರಿಯ ಪಕ್ಕದಲ್ಲಿ ಒಂದು ಪೂರ್ಣ ಫಲವನ್ನು ಕಲಶದಲ್ಲಿ ಇಡಲು ಸಿದ್ಧತೆ, ಹಾಗೂ ನೈವೇದ್ಯಕ್ಕೆ ಮತ್ತೊಂದು ಸಿದ್ಧತೆ, ಉಪಾಯನ ದಾನಕ್ಕಾಗಿ ಮತ್ತೆರಡು ತೆಂಗಿನಕಾಯಿಗಳು, ಹೀಗೆ ಸುಮಾರು 4 ತೆಂಗಿನಕಾಯಿಗಳು ಬೇಕಾಗುತ್ತೆ. ಸ್ತ್ರೀಯರು ಧಾರಣೆ ಮಾಡಿರುವ ಆಭರಣಗಳನ್ನು ಅರಿಶಿಣದ ನೀರಿನಲ್ಲಿ ನೆನೆಯಿಟ್ಟು ಅದನ್ನು ಶುದ್ಧವಾಗಿ ಸೀಗೆ ಪುಡಿಯಲ್ಲಿ ತೊಳೆದು ಗೌರಿಗೆ ಸಮರ್ಪಣೆ ಮಾಡಲಿಕ್ಕೆ ಇಟ್ಕೊಳ್ಬೇಕು. ಇಷ್ಟು ಗೌರಿ ಪೂಜೆಗೆ ಬೇಕಾಗುವ ಸಾಮಗ್ರಿಗಳು ಇಷ್ಟು. ಇನ್ನು ಇಷ್ಟೇ ಅಲ್ಲದೇ ಆಸನ, ಹಣ್ಣುಗಳು, ನೈವೇದ್ಯ ಪದಾರ್ಥಗಳು ಇವೆಲ್ಲವನ್ನೂ ಕೂಡ ಸ್ವತಃ ತಿಳಿದುಕೊಳ್ಬೇಕು. ಮೊರದ ಬಾಗಿಣ ಸ್ವರ್ಣಗೌರಿಯ ಹಬ್ಬದ ದಿವಸ ತುಂಬ ವಿಶೇಷ. ಮುತ್ತೈದೆಯರಿಗೆ ಬಾಗಿಣ ದಾನವನ್ನು ಮಾಡಬೇಕು. ಅದರ ಸಿದ್ಧತೆ ಹೀಗಿದೆ: 2 ಮೊರಗಳನ್ನು ತೆಗೆದುಕೊಳ್ಬೇಕು. ಅದಕ್ಕೆ ಅರಿಶಿನ ಹಾಗೂ ಕುಂಕುಮವನ್ನು ಹಚ್ಚಬೇಕು. ರವಿಕೆಯನ್ನು ಅಗ್ರ ಮಾಡಿ ಇಡಬೇಕು. ಊಟಕ್ಕೆ ಕುಳಿತುಕೊಳ್ಬೇಕಾದ್ರೆ ನಾವು ಹೇಗೆ ಬಾಳೆ ಎಲೆಯನ್ನು ಹಾಕಿ ಅದರಲ್ಲಿ ಬಡಿಸ್ತೀವೋ ಅದರಂತೆ ಮೊರದಲ್ಲಿ ಬಾಳೆ ಎಲೆಯನ್ನು ಹಾಕಿ ಕುಡಿ ಇರುವ ಬಾಳೆ ಎಲೆಯನ್ನು ಇಟ್ಟು ಅದರಲ್ಲಿ ಊಟಕ್ಕೆ ಕುಳಿತಾಗ ಹೇಗೆ ನಾವು ಬಡಿಸ್ತೀವೋ ಅದೇ ಕ್ರಮದಲ್ಲಿ ಇಡ್ತಾ ಹೋಗಬೇಕು. ಬೆಲ್ಲವನ್ನು ಪಾಯಸ ಹಾಕುವ ಸ್ಥಳದಲ್ಲಿ ಇಡಬೇಕು. ಕಡಲೆಬೇಳೆ, ಹೆಸರು ಬೇಳೆಯನ್ನು ಕೋಸಂಬರಿ ಹಾಕುವ ಜಾಗದಲ್ಲಿ ಇಡಬೇಕು. ಉಳಿದ ಪದಾರ್ಥಗಳನ್ನು ಕೂಡ ಇದೇ ಕ್ರಮದಲ್ಲಿ ಜೋಡಿಸ್ತಾ ಹೋಗಬೇಕು. ಈ ಕ್ರಮ ಬಿಟ್ಟು ಮತ್ತೊಂದು ಕ್ರಮದಲ್ಲಿ ಇಡಬಾರ್ದು. ಅದರಂತೆ ಬಾಳೆ ಎಲೆಗೆ ನಾವೇನೇನು ಬಡಿಸ್ತೀವಿ ಊಟ ಕೂತಾಗ ಉಪ್ಪಿನಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಅಲ್ಲಿ ಇಡಬೇಕು. ಸಾಮಾನ್ಯವಾಗಿ ಅದರಲ್ಲಿ ಜೋಡಿಸುವ ಪದಾರ್ಥಗಳ ಪಟ್ಟಿ ಹೀಗಿದೆ. ಇಷ್ಟನ್ನು ಸಿದ್ಧಪಡಿಸಿಕೊಳ್ಳಿ: ಅರಿಶಿಣ, ಕುಂಕುಮ, ಸಿಂಧೂರ, ಕಾಡಿಗೆ, ಬಿಚ್ಚೋಲೆ, 16 ಬಳೆ, ಸೀರೆ, ತೆಂಗಿನಕಾಯಿ, 5 ಬಾಳೆಹಣ್ಣು, ಅಕ್ಕಿ, ತೊಗರಿಬೇಳೆ, ಹೆಸರುಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ, ಹುಣಸೆ ಹಣ್ಣು, ಹತ್ತಿ, ಉಪ್ಪು, ತಾಂಬೂಲ, ತುಪ್ಪ, ಬೆಳ್ಳಿ ಬಟ್ಟಲು, ತ್ರಿಕೋಣಾಕಾರದ 2 ರವಿಕೆಗಳು, ಮರದ ಕನ್ನಡಿ, ಮರದ ಬಾಚಣಿಗೆ, 5 ಬಗೆಯ ಹಣ್ಣುಗಳು, 1 ದೋರ. ಇಷ್ಟು ಸಾಮಾನ್ಯಗಳನ್ನು ಸಾಮಾನ್ಯವಾಗಿ ಇಡ್ತಾರೆ. ಆದರೆ ಮರದ ಮೇಲಿನ ಮೊರ ತೆಗೆದಾಕ್ಷಣ ಕೇವಲ ಬರೀ ಪ್ಲಾಸ್ಟಿಕ್ ವಸ್ತುಗಳು ಕಾಣಿಸುತ್ತೆ. ಹಾಗೆ ಮಾತ್ರ ಮಾಡಬೇಡಿ. ಒಂದೇ ಒಂದು ಪ್ಲಾಸ್ಟಿಕ್ ಇಲ್ಲದಂತೆ ಮೊರದ ಬಾಗಿಣ ಕೊಟ್ಟರೆ
100ಕ್ಕೆ 100 ಮಾರ್ಕು. ಆದ್ದರಿಂದ ಪ್ಲಾಸ್ಟಿಕ್ ಕವರ್ಗಳು, ಪ್ಲಾಸ್ಟಿಕ್ ಬಾಚಣಿಗೆ, ಪ್ಲಾಸ್ಟಿಕ್ ಕಾಡಿಗೆ, ಪ್ಲಾಸ್ಟಿಕ್ ಕನ್ನಡಿ ಎಲ್ಲವನ್ನೂ ಕೂಡ ಬಿಟ್ಬಿಡಿ. ಎಲ್ಲವನ್ನು ಮರದ್ದು ಪ್ರಾಕೃತಿಕವಾದದ್ದನ್ನು ಮಾತ್ರ ಇಟ್ಟು ಅದನ್ನು ದಾನ ಮಾಡಿದ್ರೆ ಅದಕ್ಕೆ ಪೂರ್ಣವಾದ ಫಲ ಸಿಗುತ್ತೆ. ಗೌರಿ ದೇವಿ ಸ್ವತಃ ಅದನ್ನು ಸ್ವೀಕಾರ ಮಾಡ್ತಾರೆ. ಗೌರಿ ಹಬ್ಬದ ದಿವಸ ಅಮ್ಮನಿಗೋಸ್ಕರ ಒಂದು ಬಾಗಿಣ ಕೊಡುವ ಪದ್ಧತಿ ಇದೆ. ಅದರಲ್ಲಿ ಉಪ್ಪನ್ನು ಇಡುವ ಕ್ರಮ ಇಲ್ಲ. ಬಾಗಿಣ ಕೊಡುವಾಗ ಹೇಳಬೇಕಾದ ಶ್ಲೋಕ ಹೀಗಿದೆ: ಶ್ರಿಯಂ ಕುರು ಮಹಾಗೌರಿ ಆಶ್ರಿಯಂ ತ್ವಾಶುನಾಶಯ. ಇನ್ನೊಮ್ಮೆ ಹೇಳ್ತೀನಿ: ಶ್ರಿಯಂ ಕುರು ಮಹಾಗೌರಿ ಆಶ್ರಿಯಂ ತ್ವಾಶುನಾಶಯ ಪ್ರಯಚ್ಛ ಸರ್ವಕಾಮಾನ್ ಮೇ ವಿಷ್ಣುವಕ್ಷಸ್ಥಲಸ್ಥಿತೆ ಪುತ್ರಾನ ದೇಹಿ ಯಶೋ ದೇಹಿ ಸೌಖ್ಯಂ ಸೌಭಾಗ್ಯಮೇವ ಚ ಮಂತ್ರೈರೇತೈಃ ಮಹಾಲಕ್ಷ್ಮೀಂ ಪ್ರಾರ್ಥ್ಯ ಶ್ರೋತ್ರಿಯ ಯೋಷಿತಾಂ. ಲಕ್ಷ್ಮೀದೇವಿಯನ್ನು ಹೀಗೆ ಪ್ರಾರ್ಥನೆ ಮಾಡಿ ಬಾಗಿಣವನ್ನು ಕೊಡಬೇಕು. ಇದು ಲಕ್ಷ್ಮೀದೇವಿಯ ಸ್ತೋತ್ರ, ಇದು ಗೌರಿಯ ಸ್ತೋತ್ರ ಅಲ್ಲ. ಗೌರಿ ದೇವಿಯ ಹೃದಯದಲ್ಲಿ ಲಕ್ಷ್ಮೀದೇವಿಯರು ಕುಳಿತಿರ್ತಾರೆ. ಅವರನ್ನು ಸ್ಮರಿಸಿ ಮೊರದ ಬಾಗಿಣವನ್ನು ಕೊಡಬೇಕು. ಅರಿಶಿಣದಲ್ಲಿ ಸ್ವರ್ಣಗೌರಿಯರು ಇರ್ತಾರೆ, ಕುಂಕುಮದಲ್ಲಿ ಪದ್ಮಾದೇವಿಯರು ಇರ್ತಾರೆ, ಸಿಂಧೂರದಲ್ಲಿ ಶಚೀದೇವಿ, ಕನ್ನಡಿಯಲ್ಲಿ ಮೇಧಾದೇವಿ, ಬಾಚಣಿಗೆಯಲ್ಲಿ ಸಾವಿತ್ರಿ ದೇವಿ, ಕಾಡಿಗೆಯಲ್ಲಿ ವಿಜಯಾದೇವಿ, ಅಕ್ಕಿಯಲ್ಲಿ ಜಯಾದೇವಿ, ತೊಗರಿಬೇಳೆಯಲ್ಲಿ ದೇವಸೇನ, ಉದ್ದಿನ ಬೇಳೆಯಲ್ಲಿ ಸ್ವಾಹ, ತೆಂಗಿನಕಾಯಿಯಲ್ಲಿ ಸ್ವಧ, ವೀಳ್ಯದೆಲೆಯಲ್ಲಿ ಲೋಕಮಾತ, ಅಡಿಕೆಯಲ್ಲಿ ಶಾಂತಿ, ಫಲದಲ್ಲಿ ಪುಷ್ಟಿ, ಬೆಲ್ಲದಲ್ಲಿ ಧೃತಿ, ವಸ್ತ್ರದಲ್ಲಿ ತುಷ್ಟಿ, ಹೆಸರುಬೇಳೆಯಲ್ಲಿ ಪಾರ್ವತೀದೇವಿ. ಹೀಗೆ 16 ರೂಪಗಳಿಂದ ಲಕ್ಷ್ಮೀದೇವಿಯ ಹಾಗೂ ಇತರ ದೇವತೆಗಳ ಸನ್ನಿಧಾನ ಅದರಲ್ಲಿ ಇರುತ್ತೆ. ಇಂತಹ ಮೊರದ ಬಾಗಿಣವನ್ನು ದಾನ ಮಾಡಬೇಕು. ಮೊರದ ಬಾಗಿಣವನ್ನು 6, 5 ಅಥವಾ 2 ಸಿದ್ಧ ಮಾಡಿಕೊಳ್ಳಬೇಕು. ಅದರಂತೆ ಎಳ್ಳುಂಡೆ, ತಂಬಿಟ್ಟು, ಪುರಿ ಉಂಡೆ, ಅಕ್ಕಿ ಮೊದಲಾದವನ್ನು ಉಡಿ ತುಂಬಲಿಕ್ಕೆ ಸಿದ್ಧಪಡಿಸಿಕೊಳ್ಬೇಕು. ಇದು ಮೊರದ ಬಾಗಿಣದಲ್ಲಿಡಲ್ಲ. ಮೊದಲು ಉಡಿ ತುಂಬಿ ಆಮೇಲೆ ಮೊರದ ಬಾಗಿಣ ನೀಡಬೇಕು. ಸ್ವರ್ಣಗೌರಿ ಹಬ್ಬದ ದಿವಸ ತಿಳಿದುಕೊಳ್ಳಲೇಬೇಕಾದ ಮುಖ್ಯ ವಿಷಯ: ಹಿಮಾಲಯ ಗೌರಿ ದೇವಿಯ ತವರು ಮನೆ. ತವರು ಮನೆಗೆ ಗೌರಿ ದೇವಿಯರು ಬರುವ ದಿವಸವೇ ಗೌರಿ ತದಿಗೆ ತನ್ನ ತವರು ಮನೆಗೆ ಬಂದಾಗ ಹಿಮಾಲಯ ಯಾವ ದೇಶದಲ್ಲಿದೆಯೋ ಆ ದೇಶದಲ್ಲಿರುವ ಪ್ರತಿಯೊಬ್ಬರ ಮನೆಗೂ ಕೂಡ ಗೌರಿ ದೇವಿ ಬರ್ತಾಳೆ ಅನ್ನುವಂಥ ಅನುಸಂಧಾನ ಇದೆ. ಆದ್ದರಿಂದ ನಮ್ಮ ಮನೆಗೆ ಗೌರಿ ದೇವಿ ನಡೆದು ಬರ್ತಾರೆ. ಅವರಿಗೆ ಅರ್ಘ್ಯಪಾದ್ಯಾದಿಗಳನ್ನು ಸಮರ್ಪಿಸಿ ಅಕ್ಕಿಯಿಂದ ಉಡಿ ತುಂಬಿ ಬಾಗಿಣವನ್ನು ನೀಡಬೇಕು. ಇದನ್ನು ಗೌರಿ ಬಾಗಿನ ಅಂತ ಕರೀತಾರೆ. ಮುತ್ತೈದೆಯರಿಗೆ ಅದನ್ನು ಆಮೇಲೆ ದಾನ ಮಾಡಬೇಕು. ಹೀಗೆ ಗೌರಿ ತದಿಗೆಯ ಆಚರಣೆಯನ್ನು ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಮಾಡಬೇಕು. ಹೇಗೆ ರುದ್ರದೇವರಿಗೆ ಲಿಂಗದಲ್ಲಿ ಪೂಜೆಯೋ ಅದರಂತೆ ಗೌರಿ ದೇವಿಗೆ ಮುಖದಲ್ಲಿ ಪೂಜೆ. ಆದ್ದರಿಂದ ಗೌರಿ ಮುಖಕ್ಕೇ ಪೂಜೆಯನ್ನು ಮಾಡಬೇಕು. ಗಣಪತಿ ದೇವರಿಗಿಂತ ಮೇಲೆ ಗೌರಿ ಪ್ರತಿಮೆಯನ್ನು ಇಡಬೇಕು. ಗಣಪತಿ ದೇವರ ಕಾಲ ಕೆಳಗಡೆ ಎಲ್ಲರೂ ಕೂಡ ಗೌರಿ ದೇವಿಯನ್ನು ಇಡ್ತಾರೆ. ಇದು ಶುದ್ಧ ತಪ್ಪು. ಹಾಗೆ ಮಾಡಬಾರ್ದು. ಗಣಪತಿಯ ದೇವರ ಮೇಲೆ ಗೌರಿ ದೇವಿ ಇರಬೇಕು, ತಾಯಿ. ಕೆಳಗಡೆ ಮರುದಿವಸ ಗಣಪತಿ ದೇವರಿಯನ್ನು ಇಡಬೇಕು. ಮತ್ತು ಗಣಪತಿ ವಿಸರ್ಜನೆ ಮಾಡುವಾಗಲೇ ಮೊದಲು ಗೌರಿಯನ್ನು ವಿಸರ್ಜನೆ ಮಾಡಿ ಅನಂತರ ಗಣಪತಿಯ ವಿಸರ್ಜನೆಯನ್ನು ಮಾಡಬೇಕು. ಗಣಪತಿ ಹಬ್ಬ ಪ್ರಾರಂಭವಾಗುವ ಮೊದಲೇ ಗೌರಿ ವಿಸರ್ಜನೆಯನ್ನು ಕೆಲವರು ಮಾಡ್ತಾರೆ. ಆದರೆ ಸಂಪ್ರದಾಯದಲ್ಲಿ ಗೌರಿ ಗಣೇಶರ ವಿಸರ್ಜನೆ ಒಟ್ಟಿಗೆ ಇರುತ್ತೆ. ಹೇಗೆ ಗಣಪತಿ ಪೂಜೆಯನ್ನು ಮಾಡಬೇಕಾದ್ರೆ ನಾವು ಒಂದು ಕಲಶದಲ್ಲಿ ತೆಂಗಿನಕಾಯಿ ಇಟ್ಟು ಪೂಜೆಯನ್ನು ಮಾಡ್ತೇವೋ ಹಾಗೆ ಗೌರಿ ಪೂಜೆಯನ್ನು ಮಾಡಬೇಕಾದರೂ ಕೂಡ ಪಕ್ಕದಲ್ಲಿ ಒಂದು ಕಲಶ ಇಟ್ಟು ಅದರಲ್ಲಿ ತೆಂಗಿನಕಾಯಿ ಇಟ್ಟು 3 ಕಡೆ ಗೌರಿಯನ್ನು ಪೂಜೆ ಮಾಡಬೇಕು. ಒಂದು ಮಣ್ಣಿನ ಪ್ರತಿಮೆಯಲ್ಲಿ, ಮತ್ತೊಂದು ತೆಂಗಿನಕಾಯಿ ಇರುವ ಕಲಶದಲ್ಲಿ, ಮತ್ತೊಂದು ದೋರ. ಹೀಗೆ 3 ಸ್ಥಳದಲ್ಲಿಯೂ ಕೂಡ ಗೌರಿಯನ್ನು ಪೂಜಿಸಿ ಅನಂತರ ನಾವು ಗೌರಿಯನ್ನು ಅರ್ಘ್ಯ ನೀಡುವ ಮೂಲಕ ಪ್ರಾರ್ಥನೆಯನ್ನು ಮಾಡಬೇಕು. ಹೀಗೆ ಗೌರಿ ತದಿಗೆಯ ದಿವಸ ಅವಶ್ಯವಾಗಿ ತಿಳಿದುಕೊಳ್ಳಲೇಬೇಕಾದ ಮುಖ್ಯ ವಿಚಾರಗಳನ್ನು ಇಲ್ಲಿ ತಿಳಿಸಲಾಗಿದೆ. ಯಾರು ಗೌರಿ ಪೂಜೆಯನ್ನು ಶ್ರದ್ಧಾಭಕ್ತಿಗಳಿಂದ ಮಾಡ್ತಾರೋ ಅವರಿಗೆ ಸೌಮಾಂಗಲ್ಯ ಎಂಬುವಂತಹ ಅದ್ಭುತವಾದ ವರಪ್ರಸಾದ ಲಭ್ಯವಾಗುತ್ತೆ. ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಹೀಗೆ ಸಕಲ ಸ್ತ್ರೀಯರು ಸೌಮಾಂಗಲ್ಯಕ್ಕೋಸ್ಕರ, ಸೌಮಾಂಗಲ್ಯದ ಅಭಿವೃದ್ಧಿಗೋಸ್ಕರ ಗೌರಿ ಪೂಜೆಯನ್ನು ಮಾಡಬೇಕು. ಪುರುಷರಾದವರು ರುದ್ರದೇವರನ್ನು ಸ್ಮರಿಸಿ ಅವರ ಅಂತರ್ಯಾಮಿಯಾದ ಜಯಾಪತಿ ಸಂಕರ್ಷಣ ದೇವರಿಗೆ
ಪೂಜೆಯನ್ನು ಸಲ್ಲಿಸಿ ಅವರೂ ಕೂಡ ಧನ್ಯರಾಗಬೇಕು. ಶ್ರೀಕೃಷ್ಣಾರ್ಪಣಮಸ್ತು.